ಇನ್ನು ಮಂಗಳೂರು ಕೋಟಿಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ಕಿಂಗ್ ಪಿನ್ ಬಗ್ಗೆ ಮಾಹಿತಿ ಒಂದಷ್ಟು ಇದೆ. ಅದನ್ನ ನೋಡ್ತಾ ಹೋಗೋಣ ನಾವು. ದರೋಡೆ ಕಿಂಗ್ ಪಿನ್ ಮುರುಗುಂಡಿ ದೇವರು ಈತ ಯಾರು ಅನ್ನೋದ್ರಂತಹ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಅದನ್ನು ಸಹ ಗಮನಿಸ್ತಾ ಹೋಗೋಣ. ತಮಿಳುನಾಡಿನ ನಟೋರಿಯಸ್ ಡಕಾಯ್ತ ಈ ಮುರುಗುಂಡಿ ದೇವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ತಮಿಳುನಾಡಿನ ನಟೋರಿಯಸ್ ಡಕಾಯ್ತ ಆಯ್ತಾ ಈ ಮುರುಗಂಡಿ ದೇವರು ಅನ್ನೋನು ತಮಿಳುನಾಡಿನ ತಿರುನೆಲ್ವೇಲಿಯ ನಿವಾಸಿಯಾಗಿದ್ದಾನೆ. ದರೋಡೆಗೆ ಅಂತಾನೆ ಈತ ಮಂಗಳೂರನ್ನ ಆಯ್ಕೆ ಮಾಡಿಕೊಳ್ತಾನೆ. ಮಂಗಳೂರಿನಲ್ಲಿರುವ ತಮಿಳುನಾಡು ಮೂಲದವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ತಾನೆ. ಈ ಕೋಟೆಕಾರು ಬ್ಯಾಂಕ್ ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾನೆ. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲೂ ಸಹ ದರೋಡೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಏಟು ಆರೋಪಿ ಮಣಿಮಣ್ಣನ್ ಮುರುಗಂಡಿಯ ಆಪ್ತನಾಗಿದ್ದಾನೆ. ಯಾರು ಈ ದರೋಡೆಯಲ್ಲಿ ಭಾಗಿಯಾಗಿದ್ದ ಆತ ಈ ಮುರುಗಂಡಿಯ ಆಪ್ತ ಸಹ ಆಗಿದ್ದಾನೆ. ಮುಂಬೈನಿಂದಲೇ ಪಿಯೇಟ್ ಕಾರನ್ನ ಚಲಾಯಿಸಿಕೊಂಡು ಮಂಗಳೂರಿಗೆ ಆರೋಪಿಗಳು ಬಂದಿದ್ರು ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಇನ್ನು ಮಂಗಳೂರಿನ ಕೋಟಿಕಾರು ಸಹಕಾರಿ ಬ್ಯಾಂಕ್ ದರೋಡೆಗೆ ಸ್ಥಳೀಯರದ್ದೇ ಸಹಕಾರ ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸ್ಥಳೀಯರು ಡಕಾಯತರಿಗೆ ಹೇಗೆ ಸಹಾಯ ಮಾಡಿದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬ್ಯಾಂಕ್ನಲ್ಲಿ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಮಾಹಿತಿ ಇದ್ದವರಿಂದ ಸಹಕಾರವನ್ನ ಪಡ್ಕೊಂಡಿದ್ದಾರೆ ಈ ದರೋಡೆಕೋರರು. ಬ್ಯಾಂಕ್ನ ದರೋಡೆಗೆ ಟೈಮ್ ನಿಗದಿಪಡಿಸಿದ್ದೇ ಆ ಸ್ಥಳೀಯ ವ್ಯಕ್ತಿ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಬ್ಯಾಂಕ್ನ ಸುತ್ತಮುತ್ತ ಮುಸ್ಲಿಮರೇ ಹೆಚ್ಚಾಗಿರೋದು ದರೋಡೆಗೆ ತೊಡಕು ಉಂಟಾಯ್ತಾ ಅಂತ ಅನ್ನುವಂತಹ ಪ್ರಶ್ನೆ ಸಹ ಇದೆ. ಇದಕ್ಕಾಗಿಯೇ ಶುಕ್ರವಾರ ಮಧ್ಯಾಹ್ನದ ನಮಾಜ್ ಟೈಮ್ ಅನ್ನ ಸೂಚಿಸಿದ್ದೆ ಆ ಸ್ಥಳೀಯ ವ್ಯಕ್ತಿ. ಅಲ್ಲಿ ಮುಸ್ಲಿಮರೇ ಜಾಸ್ತಿ ಇದ್ದಿದ್ದು, ಹೀಗಾಗಿ ಅವರು ನಮಾಜ್ಗೆ ಹೋಗುವಂತಹ ಟೈಮನ್ನೇ ಆ ಸ್ಥಳೀಯ ವ್ಯಕ್ತಿ ಈ ದರೋಡೆಕೋರರಿಗೆ ಸೂಚನೆ ಕೊಟ್ಟಿದ್ದ. 3 ಮಹಿಳಾ ಸಿಬ್ಬಂದಿ ಇರೋ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಸಹ ಅದೇ ಸ್ಥಳೀಯ ವ್ಯಕ್ತಿ. ಓರ್ವ ಮಾತ್ರ ಅಲ್ಲ, ಮತ್ತಷ್ಟು ಸ್ಥಳೀಯರು ಸಹ ಈ ದರೋಡೆಗೆ ಸಹಕಾರ ನೀಡಿರೋದು ಬೆಳಕಿಗೆ ಬರ್ತಾ ಇದೆ ಪೊಲೀಸರ ತನಿಖೆ ವೇಳೆ. ಇನ್ನು ಬ್ಯಾಂಕ್ ದರೋಡೆಗೆ ಸಹಕಾರದ ಜೊತೆಗೆ ಪರಾರಿಯಾಗೋಕ್ಕೂ ಸಹ ಸ್ಥಳೀಯರದ್ದೇ ರೂಟ್ ಮ್ಯಾಪ್ ಸಹ ಅವರೇ ಪ್ಲಾನ್ ಮಾಡಿರೋದು ಈ ಸ್ಥಳೀಯರೇನೆ. ಯಾರು ಸಹಕಾರ ಕೊಟ್ಟರು ಅವರಿಗೆ ಪರಾರಿಯಾಗೋದಕ್ಕೂ ಸಹ ರೂಟ್ ಮ್ಯಾಪ್ ಅನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ಥಳೀಯ ಆಗಂತುಕರ ಬಂಧನಕ್ಕೂ ಸಹ ಪೊಲೀಸರು ಬಲೆಯನ್ನ ಹಬ್ಬಿಸಿದ್ದಾರೆ. ಪೊಲೀಸರಿಂದ ಸ್ಥಳೀಯ ವ್ಯಕ್ತಿಗಳ ಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸ ಸಹ ಆಗ್ತಾ ಇದೆ. ಸದ್ಯ ಈಗ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆಕೋರರ ಬಂಧನ ಆಗಿದೆ. ಇವರ ಹಿಸ್ಟ್ರಿ ಸಹ ಪೊಲೀಸರು ಕೆದ್ಕೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಇನ್ನ ಸ್ಥಳೀಯರೇ ಅವರಿಗೆ ಏನು ಹೆಲ್ಪ್ ಮಾಡಿರೋದು ಮತ್ತೆ ಅವರು ಪರಾರಿ ಆಗೋದಕ್ಕೂ ಸಹ ಅವರೇ ರೂಟ್ ಮ್ಯಾಪ್ ಅನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಪೊಲೀಸರ ತನಿಖೆ ವೇಳೆ ಬಯಲಾಗ್ತಾ ಇದೆ. ಇನ್ನು ಆ ಸ್ಥಳೀಯ ಯಾರು ಅನ್ನೋದನ್ನ ಸದ್ಯದಲ್ಲೇ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ.